ರಾಮಾಯಣದಲ್ಲಿ ರಾವಣ ದರ್ಬಾರ, ಮಹಾಭಾರತದಲ್ಲಿ ದುರ್ಯೋಧನ ದರ್ಬಾರ್, ಅದೇ ಈ ಕಲಿಯುಗದಲ್ಲಿ ಈ ನಾಟಕದಲ್ಲಿ ಈ ವಿರಾಟ್ ಒಂದೇ ದರ್ಬಾರ್. ಲೇ ಪ್ರತಾಪ್ ಗೌಡ, ಬೆಪ್ಪ ಜಿಲ್ಲೆಯ ಮಂತ್ರಿಯಾಗಿ ರೈತರಿಗೆ ಪರಿಹಾರಧನ ಕೊಡುವುದನ್ನು ಬಿಟ್ಟು ರೈತರಿಗೆ ಹಣದ ಆಸೆ ಹಚ್ಚಿ 700 ಎಕರೆ ನಿನ್ನ ಕಬ್ಜಾ ಮಾಡಿಕೊಂಡಿದೆಯಲ್ಲ ಮಗನೇ. ಎಂತಿಂತ ಮಹಾನ್ ವ್ಯಕ್ತಿಗಳ ಪ್ರಾಣವೇ ಹೋಗಿದೆ, ಅದು ನಿನಗೆ ಗೊತ್ತು. ಆ ಬ್ರಿಟಿಷ್ ನಾಯಿಗಳನ್ನು ನಮ್ಮ ದೇಶದಲ್ಲಿ ನೆರವೂರಲು ನೀನು ಜಾಗ ಮಾಡಿಕೊಟ್ಟಿರುವಲೇ ಕತ್ತೆ ಮಗಳೇ. ಇನ್ನು ಮುಂದೆ ನಿನ್ನನ್ನು ಹೇಗೆ ಬೆಟ್ಟರೆ ಈ ನಮ್ಮ ದೇಶವನ್ನೇ ಮಾರುವ ಮಂಗನನ್ನ ಮಗ ನೀನಾಗ್ತೀಯ. ಪ್ರತಾಪ್ ಗೌಡ, ನಿನ್ನ ಸಂಪತ್ತಿಗೆ ಸವಾಲು ಹಾಕಿ ನಿನ್ನ ಸರ್ವಾಸ್ತಿಗೆ ಸರ್ವನಾಶ ಮಾಡದಿದ್ದರೆ ಈ ವಿರಾಟ್ ರೂಪ ವಿರಾಟನೇ ಅಲ್ಲ. ಹಲೋ ವಿರಾಟ್, ಹಲೋ ಕಳಿಂಗ, ವಾಹ್ ಬಾ ಗೆಳೆಯ ಬಾ. ದಿನಕ್ಕೊಂದು ಸಾರಿ ಫೋನ್ ಮಾಡವನು, ದಿನಕ್ಕೊಂದು ಸಾರಿ ನನಗೆ ಫೋನ್ ಮಾಡಿ ಭೇಟಿಯಾದವನು ಈಗ 1 ತಿಂಗಳಾಯಿತು. ನನ್ನ ನಿನ್ನ ಭೇಟಿ ಇಲ್ಲ ಕಾಳಿಂಗ. ಯಾಕೆ ಕಾಳಿಂಗ? ಈ ನಿನ್ನ ಗೆಳೆಯನಿಂದ ಏನಾದರೂ ಮನಸ್ತಾಪವಾಗಿದ್ದರೆ ಹೇಳು ಕಾಳಿಂಗ, ಹೇಳು. ಚೇಚೆ, ಹಾಗೇನಿಲ್ಲ ವಿರಾಟ್. ಈ ಸುಗ್ಗಿಯ ಕಾಲದಲ್ಲಿ ಹೊಲದಲ್ಲಿ ಕೆಲಸ ಬಂದ ಕಾರಣ ನನ್ನ ನಿನ್ನ ಭೇಟಿಗೆ ವಿಳಂಬವಾಗಿದೆ. ಹೌದು ಕಾಳಿಂಗ, ಮಳೆಗಾಲ ಬಂದಿದೆ ಅಂದರೆ ಸಾಕು, ಈ ನಮ್ಮ ರೈತರಿಗೆ ಅದೆಷ್ಟೋ ಸಂತೋಷವೇ ಸಂತೋಷ. ಬೆಳಗ್ಗೆ ಬೇಗನೆ ಎದ್ದು ಎತ್ತುಗಳಿಗೆ ಮೇವು ಮುಸುರಿಯನ್ನು ತಿನ್ನಿಸಿ ಎತ್ತಿನ ಬಂಡಿಯನ್ನು ಹೂಡಿಕೊಂಡು ಭೂಮಿ ತಾಯಿಯ ಬೆಳಗಿನಿಂದ ಸಂಜೆಯಾಗುವವರೆಗೆ ಭೂಮಿ ತಾಯಿ ಸೇವೆ ಮಾಡುವುದೆಂದರೆ ಈ ನಮ್ಮ ರೈತರಿಗೆ ಅದೆಷ್ಟೋ ಸಂತೋಷ ಸಂತೋಷ. ನಿಜ ವಿರಾಟ್, ಕೈ ಕೆಸರಾದ್ರೆ ಬಾಯಿ ಮೊಸರು ಎನ್ನುವಂತೆ ರೈತ ಭೂಮಿ ತಾಯಿಯಲ್ಲಿ ದುಡಿದು ಸವಿದು ಸಣ್ಣದಾದರೂ ಭೂಮಿಯೇ ನನ್ನ ತಾಯಿ ಎಂದು ಮಕ್ಕಳಂತ ಕೆಲಸ ಮಾಡಿ ಸಾವಿರಾರು ಜನರಿಗೆ ಅನ್ನ ಹಾಕುವ ರೈತ ಈ
ಜಗತ್ತಿನ ದೊರೆ. ಆದರೇನೇ ಲೆಕ್ಕಿಸದೆ ಇಂದಿನ ರಾಜಕಾರಣಿಗಳು ರೈತರ ಭೂಮಿಯನ್ನು ಕಬಳಿಸಿ ನಾವೇದವರೆಂದು ಮೆರೆಯುತ್ತಿದ್ದಾರೆ. ಕಾಳಿಂಗ ದೊಡ್ಡವರೆಂದು ಮೆರೆಯುವ ದುಷ್ಟ ಪ್ರತಾಪ ಗೌಡರನ್ನ ಎಲ್ಲ ರೈತರು ಎದ್ದು ಅವರಿಗೊಂದಿಂಚು ಜಾಗ ಕೊಡದಂತೆ ನಾವಿಬ್ಬರು ನೋಡಿಕೊಳ್ಳೋಣ. ಕಾಳಿಂಗ ಹಠ ಯಾರು ಹಿಡಿಯಬೇಕು ವಿರಾಟ್ ಹಠ. ಚಟಕ್ಕಾಗಿ ದುಡ್ಡು ಎಸೆದುಕೊಂಡು ಹೆಂಡರ ಮಕ್ಕಳನ್ನು ನಡು ಮಧ್ಯದಲ್ಲಿ ಬಿಟ್ಟು ಸ್ಮಶಾನ ಸೇರುವ ಬಂಡರನ ಮಕ್ಕಳು ಹುಟ್ಟಿದ್ದಾರೆ ಏ ಜಗದಲ್ಲಿ. ಅವರಿಗೇನು ಗೊತ್ತು? ಭೂಮಿ ತಾಯಿಯನ್ನು ಮಾರುವುದೊಂದೇ, ಅತ್ತ ತಾಯಿಯನ್ನು ಮಾರುವುದೊಂದೇ ಅಂತ. ಕಾಳಿಂಗ ಅವರಿಗೇನು ಗೊತ್ತು ಲುಚ್ಚ ಪ್ರತಾಪ ಗೌಡರಿಗೆ ಭೂಮಿಯ ಬೆಲೆ? ದುಷ್ಟ ರಾಜಕಾರಣಿಗಳು ಅವರಿಗೆ ಹಣದ ಆಸ್ತಿಯನ್ನು ಹಚ್ಚಿ ಅವರಿಂದ ಹೊಡೆಯಬೇಕಾದ ಆಸ್ತಿಯನ್ನು ಅವರಿಗೊಂದಿಂಚು ಜಾಗ ಕೊಡದಂತೆ ನೋಡಿಕೊಳ್ಳೋಣ. ಅದು ಹೇಗೆ ಸಾಧ್ಯ ವಿರಾಟ್? ನಮ್ಮ ಆಸ್ತಿಯನ್ನು ನಾವು ಮಾರಾಟ ಮಾಡುತ್ತೇವೆ ಅಂದರೆ ಅಂಥವ್ರಿಗೆ ಹೇಳುವುದಾದ್ರೂ ಹೇಗೆ? ಈಗಾಗಲೇ ಪ್ರತಾಪ್ ಗೌಡ ಕೆಲವೊಂದಿಷ್ಟು ರೈತರಿಗೆ ಹಣದ ಆಸೆ ಹಚ್ಚಿಬಿಟ್ಟಿದ್ದಾನೆ ಅಂದಾಗ ಅಂಥವರು ನಮ್ಮ ಮಾತನ್ನು ಕೇಳುತ್ತಾರೆ. ಕಾಳಿಂಗ ಕೇಳುತ್ತಾರೆ. ಒಂದು ವೇಳೆ ಕೇಳದಿದ್ದರೆ ಅವರ ಹೆಂಡರ ಮಕ್ಕಳನ್ನು ಎದ್ದು ನಿಲ್ಲಿಸೋಣ. ಅಂಥವರಿಗೆ ಭೂಮಿಯನ್ನು ಕೊಡುವುದಿಲ್ಲ ಎಂದು ಹಠ ಹಿಡಿಯೋಣ, ಹೋರಾಟ ಮಾಡೋಣ. ಕರೆಕ್ಟ್ ವಿರಾಟ್, ಕರೆಕ್ಟ್. ಸಾಕಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸಿ ಹಿಂದಿನ ಹಿರಿಯರು ಆಸ್ತಿಯನ್ನು ಉಳಿಸಿ ಹೋಗಿದ್ದಾರೆ. ಅಂತ ಆಸ್ತಿ ಯಾವತ್ತೂ ನಮ್ಮನ್ನು ಬಿಟ್ಟು ಹೋಗಬಾರದು. ತಿಳಿಸಿ ಹೇಳಿದವರಿಗೆ ತಿಳಿಸಿ ಹೇಳಿ, ಕಷ್ಟದಲ್ಲಿದ್ದವರಿಗೆ ಹಣದ ಸಹಾಯ ಮಾಡಿ ಆ ಪ್ರತಾಪ್ ಗೌಡನಿಗೆ ತೊಡೆ ತಟ್ಟಿ ನಿಲ್ಲೋಣ. ಬಾ ಹೋಗೋಣ. ಬಾ ಹೋಗೋಣ. ಪ್ರತಾಪ್ ಗೌಡ ಶರತ್ ಏನು ಮುಂದೆ ಜೋಡಿ ಹೋಗಿ ಕೂಡಾಯ್ತು. ಏನು ಮುಂದೆ ಐತೆ ಮಗನೇ, ಬಾರುತ್ತೇನೆ.